ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಗೃಹಲಕ್ಷ್ಮಿ. ಸ್ನೇಹಿತರೆ, ಇವತ್ತು ಭಾನುವಾರ ಕ್ಯಾಜುಯಲ್ ಆಗಿ ಎಲ್ಲರೂ ಅಷ್ಟೇ ನಿದ್ದೆ ಎದ್ದೇಳೋದೇ ಲೇಟು. ಅದೇ ರೀತಿ ನಾವು ಸಹ ಇವತ್ತು 7 ಗಂಟೆ ನಿದ್ದೆ ಎದ್ದಿದ್ದೀವಿ ನೋಡಿ. ಯಾವಾಗಲೂ ನಾವು 6 ಗಂಟೆ 5:30 ಎದ್ದೇಳೋ ಅಭ್ಯಾಸ. ಆದರೆ ಇವತ್ತು ಸಂಡೇ ಮಾತ್ರ ಎದ್ದಿರ್ತೀವಿ, ಆದರೂ ಸಂಡೇ ಎಲ್ಲ ನಿಧಾನಕ್ಕೆ ಮಾಡ್ಕೊಳ್ಳೋದು ಬಿಡು ಅಂತಂದ್ಬಿಟ್ಟು ಒಂದು ಲೇಜಿನೆಸ್. ಸೊ ಬೆಡ್ ಮೇಲೇ ಅದು ಇದು ಫೋನ್ ನೋಡಿಕೊಂಡು ಮಾತಾಡಿಕೊಂಡು ಸೊ ಹಾಗೆ ಕಲಹರಣೆ ಮಾಡಿ 7 ಗಂಟೆಗೆ 8 ಗಂಟೆಗೆ ಎದ್ದೇಳೋರು ಇರ್ತಾರೆ. ಸೊ ನಮ್ಮದು ಅಮ್ಮಮ್ಮ ಅಂತಂದರೆ 6:30 7 ಗಂಟೆಗೆ ಲಾಸ್ಟು. ಆವಾಗ ಬೆಡ್ ಮೇಲಿಂದ ಕೆಳಗಿಳಿದು ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಬೇಕು. ಸೊ ಇವಾಗ ಅದೇ ಕೆಲಸ ಮಾಡ್ತಾಯಿದ್ದೀನಿ. ಅಡುಗೆ ಮನೆಯಲ್ಲೆಲ್ಲ ಕ್ಲೀನಾಗಿ ಎತ್ತಿಕ್ಬಿಟ್ಟು ಎಲ್ಲ ಅಡುಗೆ ಮನೇಲಿ ಕಸ ಗುಡಿಸ್ಕೊಂಡು ಬೆಡ್ರೂಮ್ಗೆ ಬಂದು ಬೆಡ್ಡೆಲ್ಲ ನೀಟಾಗಿ ಈ ರೀತಿ ಅರೇಂಜ್ ಮಾಡ್ತಾಯಿದ್ದೀನಿ. ಸೊ ಸ್ನೇಹಿತರೆ, ಈ ಬೆಡ್ ಹಿಂದ್ಗಡೆ ಇರೋದು ಬೋರ್ಡು. ನಮ್ಮ ಮಕ್ಕಳಿಗೆ ತುಂಬ ವರ್ಷ ಆಯಿತು, ಅವರು LKG UKG ಇರಬೇಕಂದ್ರೆ ತೊಗೊಂಡಿದ್ವಿ. ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ. ಆದರೂ ಬಿಸಾಕೋದು ಬೇಡ ಅಂತಂದ್ಬಿಟ್ಟು ಹಂಗೆ ಇಟ್ಟಿಕ್ಕಿದ್ದೀವಿ. ಈ ಫ್ಯೂಚರಲ್ಲಿ ಏನಕ್ಕಾದ್ರೂ ಯೂಸ್ ಆಗ್ಬೋದು ಅಂತಂದ್ಬಿಟ್ಟು. ಸೊ ಇನ್ನು ಬೆಡ್ರೂಮಲ್ಲಿ ಇವರು ಬುಕ್ಸ್ ತೊಗೊಂಬಂದು ಬೈಂಡ್ ಎಲ್ಲ ಮಾಡಿ ಅರ್ಧಂಬರ್ಧ ಬೈಂಡ್ ಮಾಡಿ ಬುಕ್ಸ್ ಬ್ಯಾಗಲ್ಲಿ ಇಟ್ಟಿಲ್ಲ, ಹಂಗೆ ಕವರಲ್ಲೇ ಇಟ್ಟಿದ್ರು. ಸೊ ಅದನ್ನು ಕೆಳಗಡೆ ಇಟ್ಬಿಟ್ಟಿದ್ರು. ಅದನ್ನೆಲ್ಲ ಎತ್ತಿಕ್ಕಿ ಅಲ್ಲಿ ಸಹ ನಾನು ಕ್ಲೀನ್ ಮಾಡಿ ಕಸ ಗುಡಿಸ್ಕೊತಾ ಇದ್ದೀನಿ. ಭಾನುವಾರ ಆಗಿರೋದ್ರಿಂದ ಇವತ್ತು ಸ್ಪೆಷಲ್ ಏನಿಲ್ಲ ಸ್ನೇಹಿತರೆ. ಸೊ ನಾರ್ಮಲಾಗಿ ಏನಾದರೂ ಮಾಡೋಣ ಅಂತಿದ್ದೀನಿ, ನೋಡೋಣ ಏನು ಮಾಡೋಕ್ಕಾಗುತ್ತೆ ಅಂತಂದ್ಬಿಟ್ಟು. ಸೊ ಇವತ್ತಿಗೆ ಏನಂತಂದರೆ, ನಾನು ನಿಮಗೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂತಂದರೆ ನನ್ನ ವೀಡಿಯೋಸ್ ನಿಜವಾಗ್ಲೂ ತುಂಬ ಚೆನ್ನಾಗಿ ರನ್ ಆಗ್ತಿದೆ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರ. ಒಂದು ಒಳ್ಳೆ ಗುಡ್ ಕಾಮೆಂಟ್ ಮುಖಾಂತರ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರ. ತುಂಬ ಥ್ಯಾಂಕ್ಸ್ ಸ್ನೇಹಿತರೆ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಿದೆ. ಇನ್ನಷ್ಟು ನಾನು ಏನಾದರೂ ಹೊಸದಾಗಿ ಏನಾದರೂ ವೀಡಿಯೋಗಳಾಗಬೇಕು, ಹೊಸದಾಗಿ ಟ್ರೈ ಮಾಡಬೇಕು, ನಿಮ್ಮ ಮನಸ್ಸಿಗೆ ಇಷ್ಟ ಆಗೋ ರೀತಿ ನಾನು ವೀಡಿಯೋಸ್ನ ಶೇರ್ ಮಾಡಬೇಕು ಅನ್ನೋ ಫೀಲಿಂಗ್ ನನಗೆ ಬರ್ತಿದೆ. ತುಂಬ ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಇದೇ ರೀತಿ ಸಪೋರ್ಟ್ ಮಾಡಿ. ನಿಜವಾಗ್ಲೂ ನಿಮ್ಮ ಮನೆ ಮಗಳಾಗಿ ಬೆಳಗಬೇಕಂತಂದ್ಬಿಟ್ಟು ನನಗೆ ತುಂಬ ಇಷ್ಟ. ಸೊ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಸೊ ಇವಾಗ ಕಸ ಎಲ್ಲ ಗುಡಿಸಿದ್ದಾಯಿತು. ಮನೆಯೂ ನಾನು ಆಲ್ಮೋಸ್ಟು ಒರೆಸಿದ್ದೀನಿ. ಸೊ ಈಗ ಮೊಟ್ಟೆ ಬಿರಿಯಾನಿ ಏನಾದರೂ ಮಾಡಿ ಮಮ್ಮಿ, ಸೊ ಪಪ್ಪ ಇಲ್ಲ ಅಂತಂದ್ಬಿಟ್ಟು ಮೊಟ್ಟೆ ಬಿರಿಯಾನಿ ಬೇಕು ಅಂತ ಮಕ್ಕಳು ಕೇಳಿದಾಗ ಸೊ ಅಂತಂದ್ಬಿಟ್ಟು ಮಾಡೋಣಪ್ಪ ಅಂತಂದ್ಬಿಟ್ಟು ನಾನು ಎಗ್ ಬಿರಿಯಾನಿ ಮಾಡೋಕ್ಕೆ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ರೀತಿ ಇವಾಗ ಎಗ್ ಬಿರಿಯಾನಿ ಮಾಡೋದು ಅಂತಂದ್ಬಿಟ್ಟು ನಾನು ಸ್ಟೈಲಲ್ಲಿ ತೋರಿಸ್ತೀನಿ. ಇಲ್ಲಿ 8 ಮೊಟ್ಟೆ ಹಾಕಿದ್ದೀನಿ. 8 ಮೊಟ್ಟೆಗೆ ನಾನು ಸ್ವಲ್ಪ ಮೊಟ್ಟೆ ಮುಳುಗೋವರೆಗೂ ನೀರನ್ನು ಸೇರಿಸ್ಬಿಟ್ಟು ಸ್ವಲ್ಪ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಹಾಕೋ ಉದ್ದೇಶವೂ ಅಷ್ಟೇ, ಮೊಟ್ಟೆ ಬೇಯಬೇಕಂದ್ರೆ ಒಡೆಯಲ್ಲ ಅನ್ನೋ ಕಾರಣಕ್ಕೆ, ಮತ್ತು ಅದು ಸಪ್ಪೆ ಇರ್ದಿರ ಉಪ್ಪಿನಾಂಶ ಚೆನ್ನಾಗಿರುತ್ತೆ ತಿನ್ನಬೇಕಂತಂದರೆ ಅಂತಂದ್ಬಿಟ್ಟು ಅಷ್ಟೇ. ಇಲ್ಲಿ ನಾನು ಬಿರಿಯಾನಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, 2 ಈರುಳ್ಳಿ, 2 ಟೊಮೊಟೊ, ಮೀಡಿಯಮ್ ಸೈಜ್ ಈರುಳ್ಳಿ 2, ಮೀಡಿಯಮ್ ಸೈಜ್ ಟೊಮೊಟೊ 2, ಇವನ್ನ ಇವಾಗ ಸಣ್ಣಗೆ ಹಚ್ಚಿಟ್ಕೊತಾ ಇದ್ದೀನಿ. ಟೊಮೊಟೊ ನೋಡೋಕ್ಕೆ ಆಚೆ ತುಂಬ ಫ್ರೆಶ್ಶಾಗಿ ಕಾಣಿಸುತ್ತೆ ಸ್ನೇಹಿತರೆ, ಬಟ್ ಎತ್ಕೊಂಬಂದು ಒಳಗಡೆ ಕಟ್ ಮಾಡಿ ಗಮನಿಸೋರು ಗೊತ್ತಾಗಲ್ಲ. ಒಳಗಡೆನೂ ಸಣ್ಣ ಹುಳಗಳು ಬೀಳ್ತಿದ್ದಾವೆ. ಅದು ಎಂಥ ರೋಗ ಅಂತ ಗೊತ್ತಿಲ್ಲ ಟೊಮೊಟೊಗೆ. ಫ್ರೆಶ್ ಆಗಿರೋ ಟೊಮೊಟೊ ಒಳಗಡೆ ಬಿಳಿ ಹುಳಗಳು ಇರ್ತವೆ. ಸ್ವಲ್ಪ ನೋಡಿಕೊಂಡು ಗಮನ ಕೊಟ್ಟು ನೀವು ಟೊಮೊಟೊನ ಯೂಸ್ ಮಾಡಿ. ಮಳೆಗಾಲದಲ್ಲಂತೂ ಸಿಕ್ಕಾಪಟ್ಟೆ ಕೆಟ್ಟಿರ್ತವೆ, ನಾವು ಗಮನ ಕೊಡಲ್ಲ. ಫ್ರೆಶ್ ಆಗಿದೆ ಅಂತಂದ್ಬಿಟ್ಟು ಗಡಿಬಿಡಿಯಲ್ಲಿ ಮಾಡಿಬಿಡ್ತೀವಿ. ಸೊ ಆದ್ದರಿಂದನೇ ನೀವೆಲ್ಲ ಸ್ವಲ್ಪ ಫ್ರೆಶ್. ಸೊ ನಾನು ಅಲ್ಲಿ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊಟ್ಟೆನೂ ಬೇಯಿತು ಸ್ನೇಹಿತರೆ. ಮೊಟ್ಟೆ ಚಿಪ್ಪೆ ಬಿಡಿಸ್ತಾ ಇದ್ದೀನಿ. ಸೊ 8 ಮೊಟ್ಟೆ ಹಾಕಿದ್ದು 7 ಮೊಟ್ಟೆ ಬಂದಿದೆ. 1 ಮೊಟ್ಟೆ ಅದು ಕೆಟ್ಟಿತ್ತು, ಅದಕ್ಕೆ ನಾನು ಯೂಸ್ ಮಾಡಲಿಲ್ಲ ಅದನ್ನು. ಸೊ ಇವಾಗ ಮೊಟ್ಟೆ ಎಲ್ಲ ಬಿಡಿಸ್ಕೊಂಡಿದ್ದಾದಮೇಲೆ ಈ ರೀತಿ ನೈಫಲ್ಲಿ ಈ ರೀತಿ ಮಾರ್ಕ್ ಇಡ್ತಾ ಇದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ 4 ಮಾರ್ಕ್ ಇಡ್ತಾ ಇದ್ದೀನಿ ಒಂದು ಮೊಟ್ಟೆಗೆ. ಸೊ ಸ್ನೇಹಿತರೆ, ಮೊಟ್ಟೆ ಬಿರಿಯಾನಿ, ಮೊಟ್ಟೆ ಪಲಾವ್ ಅಂತೇನೆಲ್ಲ ಕರಿತೀವಿ, ಇದು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಸೊ ನಾನು ಇವತ್ತು ನನ್ನದೇ ಆದ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ನಾನು ಹೆಚ್ಚಾಗಿ ಏನು ಮಸಾಲೆಗಳನ್ನೇ ಯೂಸ್ ಮಾಡಲ್ಲ, ನಾರ್ಮಲ್ ಮನೆಯಲ್ಲಿರುವಂಥ ಮಸಾಲೆಗಳನ್ನೇ ಯೂಸ್ ಮಾಡ್ತೀನಿ. ಸೊ ನನ್ನ ಸ್ಟೈಲಲ್ಲೇ ಬಿರಿಯಾನಿ ಯಾವ ರೀತಿ ಮಾಡಬೇಕು ಅಂತಂದ್ಬಿಟ್ಟು ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ ಎಗ್ ಬಿರಿಯಾನಿ ಅಥವಾ ಎಗ್ ಪಲಾವ್ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಯಾರಿಗೆಲ್ಲ ಬರಲ್ವೋ ಅವ್ರು ನೋಡ್ಕೊಳ್ಳಿರಿ. ಮೊದಲಿಗೆ ನಾನು ಇಲ್ಲೊಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ತುಪ್ಪ ಈ ಸೌಟಲ್ಲಿ 1 ಸೌಟ್ ತುಪ್ಪ ಹಾಕಿದ್ದೆ. ಅದೇ ರೀತಿ 4ರಿಂದ 6 ಟೇಬಲ್ ಸ್ಪೂನ್ನ ಎಣ್ಣೆ ಹಾಕಿದ್ದೆ. ಬಿರಿಯಾನಿ ಪಲಾವ್ ಅಂದಿದ ತಕ್ಷಣ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಅಲ್ಲ. ಸೊ ಅದೇ ರೀತಿ ನಾನು ತುಪ್ಪ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ಬಿರಿಯಾನಿ ಪಲಾವ್ಗೆ. ಆದ್ದರಿಂದ ತುಪ್ಪ ಸ್ವಲ್ಪ
ಎಣ್ಣೆ ಸ್ವಲ್ಪ ಸೇರಿಸಿ ಪಲಾವ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾರ್ಮಲಿ ನಾವು ಚಕ್ಕೆ, ಲವಂಗ ಮತ್ತು ಮರಾಠಿ ಮೊಗ್ಗು, ಬಿರಿಯಾನಿ ಎಲೆ ಇದರ ಏನೆಲ್ಲ ಇರುತ್ತೆ ಅದನ್ನೆಲ್ಲ ಓಲ್ ಸ್ಪೈಸಸನ್ನೆಲ್ಲ ಹಾಕಿ ಫ್ರೈ ಮಾಡಿ, ಈರುಳ್ಳಿ, ಟೊಮೊಟೊ ಇಷ್ಟನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಟೊಮೊಟೊ ನಾನು ಹಾಕಿದ್ದು ವಿಡಿಯೋ ಸ್ಕಿಪ್ ಆಗಿದೆ. ಸೊ ನಾನು ಎಲ್ಲ ಹಾಕಿ ಫ್ರೈ ಮಾಡಿದ ಮೇಲೆ ಸ್ವಲ್ಪ ಇವು ಮೆಲ್ಟ್ ಆಗಬೇಕು, ಈರುಳ್ಳಿ ಟೊಮೊಟೊ ಅನ್ನೋದು. ಕೆಲವರು ಬರೀ ಈರುಳ್ಳಿನ ಡಾರ್ಕ್ ಆ್ಯಂಡ್ ಬ್ರೌನ್ ಕಲರ್ ಬಂದಿರೋ ಥರ ಹುರ್ಕೊಂಬಿಟ್ಟು ಈರುಳ್ಳಿ ಸಪ್ರೇಟಾಗಿ ಇಟ್ಕೊಂಡು ಮತ್ತೆ ಲಾಸ್ಟಲ್ಲಿ ಫೈನಲಿ ಹಾಕ್ತಾರೆ. ಬಟ್ ಆ ರೀತಿಯೂ ಚೆನ್ನಾಗಿರುತ್ತೆ. ಬಟ್ ಇದು ಇನ್ನೂ ನನ್ನ ಒಂದು ಸ್ಟೈಲು, ನಾನು ಮಾಡ್ತಿರೋ ಸ್ಟೈಲ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾನು ರುಬ್ಬಿಟ್ಕೊಂಡಿದ್ದೆ, ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಪ್ರೇಟಾಗಿದ್ದರೆ ನೀವು ಅದನ್ನು ಸಹ ಸೇರಿಸ್ಕೊಬೋದು. ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೋಬೋದು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ಸ್ಮೆಲ್ ಹೋಗೋವರೆಗೂ ಕೈ ಆಡಿಸ್ಬೇಕಾಗುತ್ತೆ. ನೋಡಿ ಇವಾಗ ಆಲ್ಮೋಸ್ಟ್ ಒಂದು 3/4% ಹಸಿ ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆ ಎಲ್ಲ ಬಿಟ್ಕೊತಾ ಇದೆ. ಇವಾಗ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ನೀವು ಕಲರ್ಫುಲ್ಲಾಗಿರ್ಬೇಕಂತಂದರೆ ನೀವು ಬೇಕಂತಂದರೆ ಫುಡ್ ಕಲರ್ನ ಸಹ ಯೂಸ್ ಮಾಡ್ಕೋಬೋದು. 1-2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ತಾಯಿದ್ದೀನಿ. ನೀವು ಏನೆಲ್ಲ ಯೂಸ್ ಮಾಡ್ತಿರೋ ಬಿರಿಯಾನಿಗಾಗಿರ್ಬೋದು ಪೌಡರ್ಗಳು ಮನೆಯಲ್ಲಿ, ಅದು ಹೋಮ್ ಮೇಡ್ ಇದ್ದರೆ ತುಂಬ ಹೆಲ್ದಿ ಅಂತಲೇ ಹೇಳ್ತೀನಿ ನಾನು. ಪಾಕೆಟ್ಗಿಂತ ಮನೆಯಲ್ಲೇ ರೆಡಿ ಮಾಡಿಕೊಂಡು ಆ ಟೇಸ್ಟು ಬೇರೆ ಇರುತ್ತೆ, ಅದಕ್ಕೆ ಆರೋಗ್ಯಕ್ಕೆ ಆರೋಗ್ಯನೂ ಅಂತ ಹೇಳ್ಬೋದು. ಸ್ವಲ್ಪ ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡಿ, ನಾನು ತಗೊಂಡಿರೋಂತಹ ಹಸಿಮೆಣಸಿನ್ಕಾಯಿ ಖಾರ ಇತ್ತು. ಸೊ ನನಗೆ ಬೇರೆ ಸಪ್ರೇಟಾಗಿ ಚಿಲ್ಲಿ ಪೌಡರ್ ಹಾಕೋ ಅವಶ್ಯಕತೆ ಇಲ್ಲ, ಆದ್ದರಿಂದ ನಾನು ಅದರಲ್ಲೇ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ನೀವು ತಗೊಂಡಿರೋಂತಹ ಗ್ರೀನ್ ಚಿಲ್ಲಿ ಏನಾದರೂ ಖಾರ ಕಡಿಮೆ ಇದ್ದರೆ ನೀವು ಸಪ್ರೇಟಾಗಿ ಇದೇನು ಮೆಣಸಿನ ಪುಡಿಯನ್ನು ಹಾಕ್ಕೋಬೋದು ನೀವು. ಇವಾಗ ಮೊಟ್ಟೆನೆಲ್ಲ ಹಾಕಿ ಒಂದು 5 ನಿಮಿಷ ಈ ಒಂದು ಮಸಾಲೆ ಗ್ರೇವಿಯಲ್ಲೇ ನೀವು ಮೊಟ್ಟೆನ ಬೇಯಿಸ್ಕೋಬೇಕಾಗುತ್ತೆ. ಸಂಡೇ ಅಂದಿದ ತಕ್ಷಣ ಬೇಗ ನೆನಪಾಗೋದು ನಾನ್ ವೆಜ್. ಬಟ್ ಮನೆಯಲ್ಲಿ ಯಾರಾದರೂ ಒಬ್ಬರಿಲ್ಲ ಅಂತಂದರು ನಾನ್ ವೆಜ್ ಆಗಲಿ ಏನಾದರೂ ಮಾಡ್ಕೊಂಡು ತಿನ್ಬೇಕಂತಂದರೆ ಮನಸ್ಸೊಪ್ಪಲ್ಲ ಸ್ನೇಹಿತರೆ ನನಗಂತೂ. ಸೊ ನಮ್ಮ ಮನೆಯವರು ಆಚೆ ಹೋಗಿರೋದ್ರಿಂದ ನಾವು 3 ಜನಕ್ಕೆ ಬೇಡ ಅಂತಂದ್ಬಿಟ್ಟು ನಾವು ಇವತ್ತೇನು ಮಾಡೋಕ್ಕೋಗಿಲ್ಲ. ಸೊ ನಿಮಗೂ ಹೇಗನ್ಸುತ್ತೆ, ಮನೆಯಲ್ಲಿ ಯಾರೂ ಇಲ್ಲ ಅಂತಂದರೆ ಮಾಡ್ಕೊಂಡು ತಿಂತೀರಾ, ಇಲ್ಲ ಅವ್ರು ಮಿಸ್ ಆಗ್ತಿದ್ದಾರೆ ಅನ್ನೋ ಫೀಲ್ ನಿಮಗೂ ಬರುತ್ತಾ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಸೊ 5 ನಿಮಿಷ ಆಯಿತು, ಮೊಟ್ಟೆ ಸ್ವಲ್ಪ ಮಸಾಲೆ ಹಿಡ್ದಿದೆ. ಸೊ ಇವಾಗ ನಾನು ಆಲ್ರೆಡಿ ರೈಸ್ನ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಮಾಮೂಲಿ ನಾರ್ಮಲಿ ಸೋನಾ ಮಸೂರಿ ರೈಸೇ ತಗೊಂಡಿದ್ದೀನಿ ನಾನು, ಅದನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಬಾಸುಮತಿ ರೈಸನ್ನು ಬೇಕಂದ್ರೆ ಯೂಸ್ ಮಾಡ್ಬೋದು. ಫೈನಲಿ ಒಂದು 2-3 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ. ಈ ಮೊಸರು ಮರೆತಿದ್ದೆ, ಆ್ಯಕ್ಚುಲಿ ಮೊಟ್ಟೆಗೆ ಬಿಫೋರ್ ಹಾಕಬೇಕಾಗಿತ್ತು. ಸೊ ನಾನೀಗ ಮೊಟ್ಟೆ ಮೇಲೆ ಹಾಕಿ 1-2 ನಿಮಿಷ ಕೈ ಆಡಿಸ್ತಾಯಿದ್ದೀನಿ. ಮೊಸರು ಬಿರಿಯಾನಿಗೆ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ. ಇದ್ದರೆ ಹಾಕ್ಕೊಳ್ಳಿ, ಇಷ್ಟಪಡೋರು ಹಾಕ್ಕೊಳ್ಳಿ, ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡಿ. ನನಗೂ ತುಂಬ ಇಷ್ಟ, ಮೊಸರು ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಆ ಸ್ಮೆಲ್ಲು ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಇಲ್ಲಿ ಹೇಳಿದ್ನಲ್ಲ ಬಿರಿಯಾನಿ ಪೌಡರ್, ಆಚಿ ಬಿರಿಯಾನಿ ಪೌಡರ್ ಅಂತಂದ್ಬಿಟ್ಟು ನಿಮ್ಗೆ ಸಿಗುತ್ತೆ ಪಾಕೆಟರು. ಸೊ 10 ರೂಪಾಯಿ ಪಾಕೆಟ್ ತೊಗೊಂಬಂದು ಅದರಲ್ಲಿ ಸುಮ್ಮನೆ ಸ್ವಲ್ಪ 1.5 ಟೇಬಲ್ ಸ್ಪೂನ್ ಅಷ್ಟನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ವಾಶ್ ಮಾಡಿ ಇಟ್ಕೊಂಡಿರುವಂತಹ ರೈಸ್ನ ಇವಾಗ ಹಾಕ್ತಾಯಿದ್ದೀನಿ. ನಾನಿಲ್ಲಿ 2 ಕಪ್ ಆಫ್ ರೈಸ್ ತೊಗೊಂಡಿದ್ದೆ, ಅದಕ್ಕೆ ಮೀಡಿಯಮ್ ಆಗಿ ಒಂದು 4 ಗ್ಲಾಸ್ ನೀರನ್ನ ಒಂದು ಅಂದಾಜಿನ ಮೇಲೆ ಹಾಕ್ಕೊತಾ ಇದ್ದೀನಿ. ನೀವು ಹೊಸದಾಗಿ ಏನಾದರೂ ಬಿರಿಯಾನಿ ಮಾಡೋರು ಆದರೆ ನೀವು ಕರೆಕ್ಟಾಗಿ ಮೆಜರ್ಮೆಂಟ್ ಲೆಕ್ಕದಲ್ಲಿ ತಗೊಳ್ಳಿ. ಯಾಕಂದರೆ ನನಗೆ ಮಾಡಿ ಅಭ್ಯಾಸ ಇದೆ, ನಾನು ಒಂದು ಅಂದಾಜು ಮೇಲೇ ವಾಟರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಮೊಟ್ಟೆ ಬಿಟ್ಕೋದಿರ ನೀಟಾಗಿ ಕಲಿಸ್ಬಿಟ್ಟು ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡಿ ನೀವು ಒಂದು ಮೀಡಿಯಮ್ ಹೈ ಫ್ಲೇಮಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಮತ್ತು ಸ್ಟೌವ್ನ ಪೂರ್ತಿ ಸ್ಲಿಮ್ ಇಕ್ಬಿಟ್ಟು ಅದ್ರ ಮೇಲೆ ಕ್ಯಾಪ್ ಒಂದು ಮುಚ್ಚಿ ಸ್ಲಿಮ್ಮಲ್ಲಿ ಬೇಯಿಸ್ಕೊಳ್ಳಿ. ಸೊ ಮೊಟ್ಟೆ ಬಿರಿಯಾನಿ ರೆಡಿ ಆಗ್ತಾಯಿದೆ ಸ್ನೇಹಿತರೆ. 1 ನಿಮಿಷ ಆದರೆ ನನ್ನ ಮೊಟ್ಟೆ ಬಿರಿಯಾನಿ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಸೊ ನಾನಿವಾಗ ಅದ್ರ ಮೇಲೆ ಮತ್ತೆ ಕ್ಯಾಪ್ ಮುಚ್ಚಿಬಿಟ್ಟು ಈಗ ನಾನು ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ. ಮೊಸರು ಒಂದು ಅರ್ಧ ಲೀಟ್ರ್ ಮೊಸರಿಗೆ ಒಂದು ಅರ್ಧ ಈರುಳ್ಳಿನ ಸಣ್ಣಗೆ ಹಚ್ಬಿಟ್ಟು ಈ ರೀತಿ ಹಾಕ್ತಾಯಿದ್ದೀನಿ. ಸೌತೆಕಾಯಿ ಇದ್ದರೆ ಸೌತೆಕಾಯಿ ಸ್ವಲ್ಪ, ಜೀರಿಗೆ ಸ್ವಲ್ಪ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ, ಚೆನ್ನಾಗಿರುತ್ತೆ. ಸೊ ನಾನಿವಾಗ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಆಲ್ಮೋಸ್ಟ್ ನನಗೆ ಬಿರಿಯಾನಿ ಆಗಿದೆ, ನನ್ನ ಮಕ್ಕಳು ಸರ್ವ್ ಮಾಡ್ತಾಯಿದ್ದೀನಿ. ಮೊಸರು ಬಜ್ಜಿನ ರೆಡಿ ಆಗಿದೆ ನೋಡಿ, ಎಷ್ಟು ಕಲರ್ಫುಲ್ಲಾಗಿದೆ, ತುಂಬ ಟೇಸ್ಟ್ ಆಗಿದೆ ಸ್ನೇಹಿತರೆ.
ನಾನು ಸಿಂಪಲಾಗಿ ಮಾಡಿದ್ದೀನಿ ಅಂತ ನನ್ನ ಒಂದು ಅನಿಸಿಕೆ. ಸೊ ನಿಮಗೆ ನನ್ನ ಈ ಮೊಟ್ಟೆ ಬಿರಿಯಾನಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಚಾನಲ್ಗೆ ಎಲ್ಲ ಹೊಸಬ್ರು ನೋಡ್ತಾಯಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗೊಂದು ಲೈಕ್ ಕೊಡಿ. ಅದೇ ರೀತಿ ನಿಮ್ಮ ಅನಿಸಿಕೆ ಕೆಳಗಡೆ ಗುಡ್ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಫೈನಲಿ ಸಂಜೆ ಮೈಗೆ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿದ್ದೀವಿ. ಸೊ ಆಚೆ ಎಲ್ಲಾದರೂ ಹೋಗೋಣ ಅಂತಂದ್ಬಿಟ್ಟು, ಸೊ ನಮ್ಮ ಮಗನ್ನ ನಾನು ವೀಡಿಯೋ ಮಾತಾಡ್ತಾಯಿದ್ರೆ ನಾನು ಬಂದು ಪರಿಚಯ ಮಾಡ್ಕೊತೀನಿ ಅಂತ ಬಂದವನು, ಬೇಡ ನನಗೆ ನಾಚಿಕೆ ಆಗ್ತಿದೆ ಅಂತಂದಿದ್ದಾರೆ. ಸೊ ಕ್ಯಾಮ್ರಾ ಮುಂದೆ ನಿಂತು ಮಾತಾಡಬೇಕಂತಂದರೆ ಸ್ವಲ್ಪ ಹಂಗೇ ಇರುತ್ತೆ, ಪ್ರಾಕ್ಟೀಸ್ ಆದರೆ ಸರೋಗುತ್ತೆ ಅಂತ ನಾನು ಅವ್ರಿಗೆ ಧೈರ್ಯ ತುಂಬಿಸ್ತಾ ಇದ್ದೀನಿ. ಸೊ ನಗಾಡ್ತಾನೆ ಇದ್ದಾನೆ. ಸೊ ಏನು ಮಾಡೋಕ್ಕಾಗಲ್ಲ, ಮಕ್ಕಳೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕು. ಬಟ್ ನನಗೆ ನಾನೇ ಒಮ್ಮೊಮ್ಮೆ ಮಾತಾಡೋಕ್ಕಾಗಲ್ಲ. ಸೊ ಹಂಗಿರ್ಬೇಕಂತಂದ್ರೆ ಅವರೇ ಮತ್ತೆ ಹೆಂಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ ನೈಟ್ ಬಂದುಬಿಟ್ಟು ಊಟಕ್ಕೆ ನಾವು ರಾಗಿ ರೊಟ್ಟಿ ಮತ್ತು ಸ್ವಲ್ಪ ಗೋರಿಕಾಯಿ ಪಲ್ಯ ಮಾಡಿದ್ದೆ. ಸೊ ಅದನ್ನು ವೀಡಿಯೋ ಮಾಡೋದು ಮರೆತೆ, ಸಾರಿ. ಅದ್ರ ಜೊತೆಗೆ ಸ್ವಲ್ಪ ರೈಸ್ ಮಾಡಿಕೊಂಡು ಸ್ವಲ್ಪ ಮೊಸರು ಮತ್ತು ಸ್ವಲ್ಪ ಬೆಳಗ್ಗೆ ಮಾಡಿದ ಚಿತ್ರಾನ್ನ ಗೊಜ್ಜಿತ್ತು, ಅದೆಲ್ಲ ಅಡ್ಜಸ್ಟ್ ಮಾಡಿಕೊಂಡ್ರಿ. ಇದು ಸ್ನೇಹಿತರೆ ಇವತ್ತಿನ ನಮ್ಮ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.